ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, 6ನೇ ತರಗತಿಯ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ LBA ಪ್ರಶ್ನೋತ್ತರಗಳ ಒಂದು ವಿವರಣೆಯನ್ನು ಈ ಒಂದು ವಿಡಿಯೋಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದು 5ನೇ ತರಗತಿ ಆಗಿರುತ್ತೆ. ಇಲ್ಲಿಯವರೆಗೂ ನಾವು 2 ಪೋಯಮ್ ಮತ್ತು 2 ಲೆಸನ್ಸ್ನ ಮುಗಿಸಿದ್ದೀವಿ. ಸೊ ಇದು 5ನೇ ಒಂದು ಲೆಸನ್ ಇದೆ. ಸೊ ನೋಡ್ತಾ ಹೋಗೋಣ. ಹೌ ಡು ಬೀಸ್ ಮೇಕ್ ಮನಿ ಅಂತ ಲೆಸನ್ ಇದೆ. ಸೊ ಇದು ಮುಗಿಸಿದ್ದೀವಿ, ಸಿಂಪತಿ ಅಂತಕ್ಕಂಥದ್ದು ಮುಗಿಸಿದ್ದೀವಿ. ಸೊ ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದೇ ಹೌ ಡು ಬೀಸ್ ಮೇಕ್ ಹನಿ ಅಂತಕ್ಕಂತಹ ಒಂದು ಲೆಸನ್. ಸೊ ಹೊಸದಾಗಿ ಯಾರಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಆ ವಿಡಿಯೋಗಳಿಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಅದಕ್ಕಾಗಿ ನಿಮಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಬನ್ನಿ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೋಡಿ, ನಾವು ಗ್ರಾಮರ್ ಪಾರ್ಟ್ ಮಾತ್ರ ನೋಡ್ತಾ ಇದ್ದೀವಿ. ಸೊ ನಮಗೆ ಲೆಸನ್ ಸಂಬಂಧಪಟ್ಟಿದ್ದು ಬೇಕಾಗಿಲ್ಲ, ಹಾಗಾಗಿ ಸ್ಲೋ ಆಗಿ ಎಲ್ಲವನ್ನು ನೋಡ್ತಾ ಹೋಗಿ. ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದೆ. ಸೊ ಇದೆಲ್ಲ ಲೆಸನ್ಗೆ ಸಂಬಂಧಪಟ್ಟಿದೆ, ಹಾಗಾಗಿ ಇದನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಓಕೆನಾ? ಫಸ್ಟ್ ಕ್ವಶನ್ ಆಗಿರ್ಬೋದು, ಸೆಕೆಂಡ್, ಥರ್ಡ್, ಫೋರ್ತ್ ಆಲ್ಸೋ, ಫಿಫ್ತ್, ಇದು ಕೂಡ ಲೆಸನ್ ಸಂಬಂಧಪಟ್ಟಿದೆ. ರೀಡ್ ದ ಗಿವನ್ ಎಕ್ಸ್ಟೆನ್ಸ್ ಆಫ್ ಆನ್ಸರ್ ದ ಫಾಲೋವಿಂಗ್, ಇದು ಕೂಡ ಸ್ನೇಹಿತರೆ ಏನಂತಂದರೆ ಲೆಸನ್ಗೆ ಸಂಬಂಧಪಟ್ಟಿದೆ. ನಾವು ಓನ್ಲಿ ಏನು ನೋಡ್ತಿದ್ದೀವಿ ಅಂತಂದರೆ ಗ್ರಾಮರ್, ನಮ್ಮ ಶಿಕ್ಷಕರ ನೇಮಕಾತಿಗಾಗಿ ಬೇಕಾಗತಕ್ಕಂಥ ಗ್ರಾಮರನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಬನ್ನಿ ಗ್ರಾಮರ್ ಮಾತ್ರ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಈ ಒಂದು ಲೆಸನಲ್ಲಿ ನಮಗೆಲ್ಲೂ ಕೂಡ ಒಂದು ಕೂಡ ಕ್ವಶನ್ನು ಗ್ರಾಮರ್ಗೆ ಸಂಬಂಧಪಟ್ಟಂತಹದ್ದು ಯಾವುದೇ ಕ್ವಶನ್ ನಮಗೆ ಸಿಕ್ಕಿಲ್ಲ. ಓಕೆ, ಸೊ ನೆಕ್ಸ್ಟ್ ಪೋಯಮ್ ನೋಡಿ ಸ್ನೇಹಿತರೆ, ಕೈಂಡ್ನೆಸ್ ಟು ಅನಿಮಲ್ಸ್ ಅಂತ ಇದೆ. ಸೊ ಇಲ್ಲಿ ಕೂಡ ಯಾವುದೇ ಒಂದು ಕ್ವಶನ್ಸು ಏನಂದರೆ ಗ್ರಾಮರ್ ಪ್ರಕಾರ ಇಲ್ಲ. ಸೊ ನಿಮಗೆ ನಾನು ಫುಲ್ PDF ತೋರಿಸ್ತಾ ಇದ್ದೀನಿ. ಓಕೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಏನಿದೆ, ಲಿಟಲ್ ಚಿಲ್ಡ್ರನ್ ನೆವರ್ ಗಿವ್ ಪೇನ್ ಟು ಥಿಂಗ್ಸ್ ದ್ಯಾಟ್ ಅಂತ ಇದೆ. ಸೊ ಇದು ಲೆಸನ್ಗೆ ಸಂಬಂಧಪಟ್ಟಿದೆ. ಓಕೆ, ಸೊ ಲೆಸನ್ ಸಂಬಂಧಪಟ್ಟಿದ್ದು ನಮಗೆ ಬೇಕಾಗಿಲ್ಲ. ಓಕೆ ನೋಡಿ, ಓಕೆ ಇಲ್ಲಿ ಏನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಗ್ರಾಮರ್ ಪಾರ್ಟ್ ಇದೆ. ಇದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಸೊ ಏನು ಸೆಕೆಂಡ್ ಪೋಯಮ್ ಇದೆ ನಮಗೆ, ಆ ಸೆಕೆಂಡ್ ಪೋಯಮಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡ್ತಾ ಹೋಗೋಣ ಏನೆಲ್ಲ ಬರುತ್ತೆ ಅಂತ. ಓಕೆ, ಸೊ ಬನ್ನಿ. ಸೊ ಯಾವ ಕ್ವಶನ್ ಇದೆ? ಇದು ಫೋರ್ತ್ ಕ್ವಶನ್ ಇದೆ ಅಲ್ವಾ? ಸೊ ಫೋರ್ತ್ ಕ್ವಶನಲ್ಲಿ ನಿಮಗೆ ವರ್ಬ್ ಫಾರ್ಮ್ನ ಕೇಳ್ತಾ ಇದ್ದಾರೆ. ಸೊ ನೋಡಿ, ಫಸ್ಟ್ ಕ್ವಶನ್, ದ ಚಿಲ್ಡ್ರನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ದ ಚಿಲ್ಡ್ರನ್ ಡ್ಯಾಶ್ ಪ್ಲೇಸಾ ಅಥವಾ ಪ್ಲೇನಾ ಅಂತ ನಿಮಗೆ ಪ್ರಶ್ನೆ. ಓಕೆ, ದ ಚಿಲ್ಡ್ರನ್ ಪ್ಲೇಸ್ ಆಗಲ್ಲ ಸ್ನೇಹಿತರೆ, ದ ಚಿಲ್ಡ್ರನ್ ಪ್ಲೇ ಅಂತ ಆಗುತ್ತೆ. ಓಕೆ, ಇದೊಂದು ಚಿಲ್ಡ್ರನ್ ಅಂತಕ್ಕಂಥದ್ದು ಮಕ್ಕಳು. ಓಕೆ, ಸೊ ಹಾಗಾಗಿ ದ ಚಿಲ್ಡ್ರನ್ ಪ್ಲೇ ಅಂತ ಆಗುತ್ತೆ, ಪ್ಲೇಸ್ ಆಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ದ ಚೈಲ್ಡ್. ನೋಡಿ, ದ ಚೈಲ್ಡ್ ಪ್ಲೇಸ್, ದ ಚಿಲ್ಡ್ರನ್ ಪ್ಲೇ ಬಟ್ ದ ಚೈಲ್ಡ್ ಪ್ಲೇ. ಸೊ ಎರಡೂ ಫಾರ್ಮು ಯಾವುದ್ಯಾವುದರಲ್ಲಿ ಯೂಸ್ ಮಾಡಬೇಕು ಅಂತ ಎರಡೂ ಎಕ್ಸಾಂಪಲ್ನ ಅವರು ಕೊಟ್ಟಿದ್ದಾರೆ. ಸೊ ಪ್ಲೇಸ್ ಎಲ್ಲಿ ಬರುತ್ತೆ, ಪ್ಲೇ ಎಲ್ಲಿ ಬರುತ್ತೆ ಅಂತ ನೋಡಿ. ಈಗ ಸೆಕೆಂಡ್ ಕ್ವಶನ್ ಕೂಡ ಹಾಗೆ ಇದೆ. ಎರಡು ಕ್ವಶನ್ ನಾವು ಕರೆಕ್ಟಾಗಿ ಸೆಟ್ ಮಾಡಬೇಕಾಗತ್ತೆ. ಓಕೆ, ದ ಗರ್ಲ್ ಡ್ಯಾಶ್, ದ ಗರ್ಲ್ಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಿತರೆ, ದ ಗರ್ಲ್ ಜಂಪ್ಸ್. ನೋಡಿ, ದ ಗರ್ಲ್ ಜಂಪ್ಸ್, ದ ಗರ್ಲ್ಸ್ ಜಂಪ್. ನೋಡಿ, ಎಲ್ಲಿ ಅವ್ರು ಆಲ್ರೆಡಿ ಎಸ್ ಅಂತ ಇಲ್ಲೇ ಕೊಟ್ಟಿದ್ರೆ ಮುಂದಿದ್ದಕ್ಕೆ ನೀವು ಜಸ್ಟ್ ಜಂಪ್ ಅಂತ ತೊಗೋಬೇಕು. ನೋಡಿ, ಇಲ್ಲಿ ಬರೀ ಗರ್ಲ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೀವು ಮುಂದೆ ಜಂಪ್ಸ್ ಅಂತ ತೊಗೊಳ್ಳಿ. ಎರಡು ಕಡೆ ಎಸ್ ಬರಲಿ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ದ ಗರ್ಲ್ಸ್ ಸ್ನೇಹಿತರೆ, ದ ಗರ್ಲ್ಸ್ ಜಂಪ್ಸ್ ಅಂತ ಆಗಲ್ಲ. ಇದನ್ನು ನೀವು ಟ್ರಿಕ್ಕಾಗಿ ನೆನಪಿಟ್ಕೋಬೋದು ಗ್ರಾಮರಲ್ಲಿ. ಓಕೆನಾ? ದ ಗರ್ಲ್ ಜಂಪ್ಸ್ ಅಂತ ಆಗುತ್ತೆ, ದ ಗರ್ಲ್ ಜಂಪ್ ಅಷ್ಟೇ. ಓಕೆ, ಹುಡುಗಿಯರು ಹಾರಿದರು, ಜಂಪ್. ಸರಿನಾ? ಸೊ ಎರಡು ಕಡೆ ಎಸ್ ಫಾರ್ಮ್ ಬರೋದಿಲ್ಲ. ದ ಗರ್ಲ್ ಜಂಪ್, ದ ಗರ್ಲ್ ಜಂಪ್ಸ್ ಅಂತ ಬರುತ್ತೆ. ಸೊ ಇದು ಫಸ್ಟ್ ಆನ್ಸರ್ ಆಗಿರುತ್ತೆ, ಇದು ಸೆಕೆಂಡ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ದ ಕೌ, ನೋಡಿ, ದ ಕೌ ಈಟ್, ದ ಕೌಸ್ ಈಟ್ಸ್ ಅಂತ ಆಗುತ್ತಾ? ನೋ, ಎರಡು ಕಡೆ ಎಸ್ ಬರೋದಿಲ್ಲ. ದ ಕೌ ಈಟ್ಸ್, ದ ಕೌ ಏಟ್. ಓಕೆ, ದ ಕೌ ಏಟ್ಸ್, ದ ಕೌಸ್ ಏಟ್ ಅಂತ ಆಗುತ್ತೆ. ಎರಡು ಕಡೆ ಎಸ್ ಫಾರ್ಮ್ ಬರಲ್ಲ, ರಾಂಗ್ ಆಗುತ್ತೆ. ಹಾಗಿದ್ರೆ ಇದೊಂದು ಟ್ರಿಕ್ಕಾಗಿ ನೀವು ನೆನಪಿಟ್ಕೋಬೋದು. ಸೊ ನೆಕ್ಸ್ಟ್ ನೋಡಿ, ದ ಸ್ನೇಕ್ ಅಂತ ಇದೆ. ದ ಸ್ನೇಕ್
ಆ್ಯಂಡ್ ದ ಸ್ನೇಕ್ಸ್ ಅಂತ ಇದೆ ನೋಡಿ. ಇಲ್ಲಿ ಎಸ್ ಬಂದಿದೆ ಅಂದಮೇಲೆ ಸೊ ಇದು ಫಸ್ಟ್ ಆನ್ಸರ್ ಆಗುತ್ತೆ ಅಲ್ವಾ, ಇದು ಸೆಕೆಂಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ. ದ ಬಾಯ್ಸ್ ಸ್ವಿಮ್. ದ ಬಾಯ್ ಸ್ವಿಮ್ಸ್. ಓಕೆ, ದ ಬಾಯ್ ಸ್ವಿಮ್ ಆಗುತ್ತೆ ಫಸ್ಟ್ ಆನ್ಸರ್. ದ ಬಾಯ್ ಅಂತ ಇದಿದೆ, ಇದು ಸ್ವಿಮ್ಸ್ ಆಗುತ್ತೆ. ಸೊ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮ್ಯಾಚ್ ದ ಕ್ವಾಲಿಟೀಸ್ ಇನ್ ಅ ಕಾಲಮ್ ವಿತ್ ಎ ದ ಆ್ಯನಿಮಲ್ ಇನ್ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಮ್ಗೆ ಬೇಕಾಗೋದಿಲ್ಲ, ಯಾಕಂದರೆ MCQ ಮಾತ್ರ ಬೇಕಾಗುತ್ತೆ. ಸೊ ನೋಡಿ, ಈ ಪೋಯಮ್ ಇಲ್ಲಿಗೆ ಎಂಡ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಏನಿದೆ, ದ ಕಿಂಗ್ಸ್ ಮಿನಿಸ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ದ ಕಿಂಗ್ಸ್ ಮಿನಿಸ್ಟರ್ಸ್, ರಾಜನ ಮಂತ್ರಿಗಳು ಅಂತಕ್ಕಂಥದ್ದೊಂದು ಪ್ರೋಸ್ ಇದೆ. ಸೊ ಸ್ನೇಹಿತರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿಯೂ ಕೂಡ ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದೆ ನೋಡಿ. ಇಲ್ಲಿ ದ ಲಾಯನ್ ಮೇಡ್ ಡ್ಯಾಶ್ ಹೀಸ್ ಹೋಮ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ನಾವು ಸ್ಕಿಪ್ ಮಾಡ್ತಾ ಹೋಗೋಣ. ಎಲ್ಲಿ ನಮಗೆ ಗ್ರಾಮರ್ ಪಾರ್ಟ್ ಬರುತ್ತೋ ಅದನ್ನು ಮಾತ್ರ ನೋಡ್ತಾ ಹೋಗೋಣ. ಓಕೆ, ಸೊ ಇದು ಕೂಡ ಏನಾಗಿದೆ, ಗ್ರಾಮರ್ಗೆ ಸಂಬಂಧಪಟ್ಟಿಲ್ಲ. ಸೊ ಇದು ಗ್ರಾಮರ್ ಸಂಬಂಧಪಟ್ಟಿದೆ ಸ್ನೇಹಿತರೆ. ಓಕೆನಾ, ಸೊ ಇದು ಮಾಡೋಣವಾ. ಇದು ನೋಡಿ, ನಿಮಗೆ ನಾನು ಆಲ್ರೆಡಿ PDF ಹಾಕಿದ್ದೀನಿ. ತುಂಬ ಜನ 7th 8th 9th 10th ಕೂಡ ಹಾಕಿ ಅಂತ ಹೇಳಿದ್ದೀರಾ. ಬಟ್ ಯಾವಾಗ ಆ ಲೆಸನ್ ಸ್ಟಾರ್ಟ್ ಆಗುತ್ತೆ ಅವಾಗ ಹಾಕ್ತೀನಿ ನಾನು ಖಂಡಿತವಾಗ್ಲೂ. ಓಕೆನಾ, ಸೊ ಯಾವಾಗ ಲೆಸನ್ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಆವಾಗ ನಾನು ಅದನ್ನು ಕೂಡ ಹಾಕ್ತಾ ಹೋಗ್ತೀನಿ. ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ಮ್ಯಾಚ್ ಮಾಡ್ತಾ ಹೋಗ್ತೀನಿ. ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಅಥವಾ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಲಿಸನ್ ಅಂತ ಇದೆ. ಸೊ ಏನಾಗುತ್ತೆ, ಲಿಸನ್ಡ್ ಆಗುತ್ತೆ. ನಾವು ಪಾಸ್ಟ್ ಫಾರ್ಮ್ಗೆ ಇಲ್ಲಿ ಮ್ಯಾಚ್ ಮಾಡಬೇಕಾಗಿದೆ. ವೇಟ್ ಅದ. ಓಕೆ, ಸೊ ವೇಟ್ ಏನಾಗುತ್ತೆ ಸ್ನೇಹಿತರೆ, ವೇಟೆಡ್ ಅಂತ ಆಗುತ್ತೆ. ಆಸ್ಕ್ ಇದೆ. ಆಸ್ಕ್ ಏನಾಗುತ್ತೆ, ಆಸ್ಕ್ಡ್ ಆಗುತ್ತಲ್ವಾ, ಆಸ್ಕ್ಡ್. ಲುಕ್ ಇದೆ. ಲುಕ್ ಏನಾಗುತ್ತೆ ಇಲ್ಲಿ, ಲುಕ್ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ, ಎಲ್ಲಿದೆ ಸರ್ಚ್ ಮಾಡಿ. ಲುಕ್ ಎಲ್ಲಿದೆ, ಓಕೆ ಇಲ್ಲಿದೆ ನೋಡಿ, ಲುಕ್ಡ್. ಲಾಫ್, ಲಾಫ್ಡ್. ಶೋ, ಶೋ, ಶೋಡ್. ಸ್ಪೆಲ್, ಸ್ಪೆಲ್ಡ್. ಸಿ, ಸಿ ಏನಾಗುತ್ತೆ, ಸಾ ಆಗುತ್ತೆ. ಓಕೆ, ಸೀಡ್ ಆಗಲ್ಲ, ಮತ್ತು ಸಾ ಆಗುತ್ತೆ. ಓಕೆ, ಈಟ್ ಏನಾಗುತ್ತೆ, ಏಟ್ ಅಂತ ಆಗುತ್ತೆ. ಇಲ್ಲಿದೆ ನೋಡಿ, ಏಟ್. ಎಸ್. ಬನ್ನಿ, ಇಲ್ಲಿ ಸೇ ಅಂತ ಇದೆ. ಸೇ ಏನಾಗುತ್ತೆ, ಸೇಡ್ ಅಂತ ಆಗುತ್ತೆ. ನೀಡ್ ಇದ್ದಿದ್ದು ಏನಾಗುತ್ತೆ ಸ್ನೇಹಿತರೆ, ನೀಡೆಡ್ ಅಂತ ಆಗುತ್ತೆ. ನೋಡಿ, ಇಲ್ಲಿ ಪೆನ್ ಹೈಡ್ ಮಾಡಿದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀಡೆಡ್. ಓಕೆ, ಸೊ ಟೆಲ್, ಟೋಲ್ಡ್ ಆಗುತ್ತೆ. ಪ್ಲೇ, ಪ್ಲೇಡ್ ಅಂತ ಆಗುತ್ತೆ. ಟೇಕ್, ಟುಕ್ ಅಂತ ಆಗುತ್ತೆ. ವರ್ಕ್ಡ್ ಅಂತ ಆಗುತ್ತೆ. ಗೆಟ್ ಏನಾಗುತ್ತೆ, ಗಾಟ್ ಅಂತ ಆಗುತ್ತೆ. ಮೇಕ್, ಮೇಡ್ ಆಗುತ್ತೆ. ಮೇಕಡಲ್ಲ. ಓಕೆ, ಮೇಡ್. ಪೇಂಟ್ ಅಲ್ವಾ, ಸೊ ಪೇಂಟ್ ಏನಾಗುತ್ತೆ, ಪೇಂಟೆಡ್ ಅಂತ ಆಗುತ್ತೆ. ಫೈಂಡ್ ಇದೆಯಲ್ವ ಸ್ನೇಹಿತರೆ, ಫೌಂಡ್ ಆಗುತ್ತೆ. ಓಕೆ, ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ನೋಡಿ, ಈ ಲೆಸನ್ ಕೂಡ ಮುಗಿಯುತ್ತೆ ನಿಮಗೆ. ನೆಕ್ಸ್ಟ್ ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಅಂತಕ್ಕಂಥ ಒಂದು ಪೋಯಮ್ ಇದೆ ಸ್ನೇಹಿತರೆ. ಇದು ಕೂಡ ಏನಾಗಿದೆ ಅಂದರೆ ಲೆಸನ್ಗೆ ಸಂಬಂಧಪಟ್ಟಿದ್ದಿದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಅಡ್ಜೆಕ್ಟಿವ್ ಕೊಟ್ಟಿದ್ದಾರೆ. ಫಿಲ್ಲಿಂಗ್ ದ ಬ್ಲ್ಯಾಕ್ಸ್ ವಿತ್ ಅಡ್ಜೆಕ್ಟಿವ್, ಆಡ್ಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಬನ್ನಿ ಇಲ್ಲಿಂದ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ, ದ ಡ್ಯಾಶ್ ಆ್ಯಪಲ್ ಈಸ್ ಆನ್ ದ ಟೇಬಲ್. ಆ್ಯಪಲ್ ಯಾವ ಕಲರ್ ಇರುತ್ತೆ ನಿಮಗೆ, ರೆಡ್ ಇರುತ್ತಲ್ವಾ. ಸೊ ಅಡ್ಜೆಕ್ಟಿವ್ ಅಂತಂದರೆ ಏನು, ನಾಮ ವಿಶೇಷಣ. ನಮ್ಮ ಕನ್ನಡದಲ್ಲಿ ನಾವು ಹೇಳಬೇಕಾದ್ರೆ ಆ ನಾಮಪದದ ವಿಶೇಷತೆಯನ್ನು ತೋರಿಸುತ್ತೆ. ಆ್ಯಪಲ್ ಒಂದು ನೌನ್ ಆದರೆ ಅದು ಹೆಂಗಿದೆ ಅಂತ ಹೇಳ್ತಿದ್ದಾರೆ, ರೆಡ್ ಇದೆ. ಸೊ ಅದೇ ಅಡ್ಜೆಕ್ಟಿವ್ ಆಗಿರುತ್ತೆ. ದ ಐಸ್ ಕ್ರೀಮ್ ಈಸ್ ಡ್ಯಾಶ್. ಐಸ್ ಕ್ರೀಮ್ ಹಾಟ್ ಆಗಿರುತ್ತಾ, ಕೋಲ್ಡ್ ಇರುತ್ತಲ್ವ. ಎಸ್, ಕೋಲ್ಡ್. ಐಸ್ ಕ್ರೀಮ್ ಹೆಂಗಿದೆ, ಕೋಲ್ಡ್ ಆಗಿದೆ. ಸೊ ನಾಮ ವಿಶೇಷಣ. ಸೊ ನೌನ್ನ ವಿಶೇಷತೆಗಳ ಹೇಳೋದನ್ನೇ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಡ್ಯಾಶ್ ಬಾಯ್ ಹೆಂಗಿದ್ದಾನಂದರೆ ಹ್ಯಾಂಡ್ಸಮ್ ಆಗಿದ್ದಾನೆ. ಓಕೆ, ದೇ ಲಿವ್ ಇನ್ ಎ ಡ್ಯಾಶ್ ಹೌಸ್. ನೋಡಿ, ದೇ
ಲಿವ್ ಇನ್ ಅ ಡ್ಯಾಶ್ ಹೌಸ್. ಯಾವ ರೀತಿ ಹೌಸ್ ಇದೆ ಅದು? ಯಾವ ರೀತಿ ಹೌಸ್ ಇದೆ? ಬ್ಯೂಟಿಫುಲ್ ಹೌಸ್ ಇದೆ. ಯಾವ ರೀತಿ ಇದೆ? ಬ್ಯೂಟಿಫುಲ್ ಹೌಸ್ ಅಂತ ಇದೆ ಸ್ನೇಹಿತರೆ. ಇಟ್ ಈಸ್ ಡ್ಯಾಶ್ ಟುಡೇ. ಉಳಿದಿದೆ ಒಂದಲ್ವಾ ಹಾಟ್ ಅಂತ, ಸೊ ಹಾಟ್ ಬರುತ್ತೆ. ಓಕೆ, ಸೊ ಇಟ್ ಈಸ್ ಹಾಟ್ ಟುಡೇ. ನೋಡಿ, ಇವಾಗ ಏಪ್ರಿಲ್ ಮಂತ್ ಎಲ್ಲರ ಒಂದು ಊರುಗಳು, ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ತುಂಬಾ ಹಾಟ್ ಆಗಿರುತ್ತೆ. ಸೊ ಇಟ್ ಈಸ್ ಟು ಹಾಟ್ ಡೇ. ಓಕೆ, ಸೊ ನೆಕ್ಸ್ಟ್ ಬನ್ನಿ, ಮ್ಯಾಚ್ ದ ಫಾಲೋವಿಂಗ್ ಅಂತ ಇದೆ. ಸೊ ಅಪೋಸಿಟ್ ವರ್ಡ್ಸ್ ಇದೆ. ಎಸ್, ದಿಸ್ ಈಸ್ ಆಲ್ಸೋ ವಾಟ್ ಗ್ರಾಮರ್ ಪಾರ್ಟ್. ಓಕೆ, ಸೊ ಓಪನ್ ಈಸಿಯಾಗಿದೆ, ಕ್ಲೋಸ್ ಆಗುತ್ತೆ. ವಾಯ್ಸ್ ಅಂತ ಇದೆ ಸ್ನೇಹಿತರೆ. ವಾಯ್ಸ್ಗೆ ಏನಾಗುತ್ತೆ? ಫುಲ್ಲಿಶ್ ಅಂತ ಆಗುತ್ತೆ ಅಲ್ವಾ? ಸೊ ವಾಯ್ಸ್ ಅಂದರೆ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ, ಫುಲ್ಲಿಶ್ ಅಂದರೆ ಮೂರ್ಖ. ಎವ್ರಿಥಿಂಗ್ ಅಂತ ಇದೆ. ಸೊ ಎವ್ರಿಥಿಂಗ್ಗೆ ಏನಾಗುತ್ತೆ? ನಥಿಂಗ್ ಅಂತ ಆಗುತ್ತೆ. ಎವ್ರಿಥಿಂಗ್ ಅಂದರೆ ಎಲ್ಲ, ನಥಿಂಗ್ ಅಂದರೆ ಏನೂ ಇಲ್ಲ ಅಂತ. ಓಕೆನಾ? ಸೊ ಗಿವ್ ಏನಾಗುತ್ತೆ? ಟೇಕ್ ಆಗುತ್ತೆ. ಟಿನ್ನಿ ಅಂತ ಇದೆ. ಸೊ ಟಿನ್ನಿ ಏನಾಗುತ್ತೆ ಅಂದರೆ ಹ್ಯೂಸ್ ಅಂತ ಆಗುತ್ತೆ. ಟಿನ್ನಿ ಅಂದರೆ ಸ್ವಲ್ಪ, ಹ್ಯೂಸ್ ಅಂದರೆ ಬಹಳಷ್ಟು ಅಂತಕ್ಕಂಥದ್ದು. ಓಕೆ, ಸೊ ಆಲ್ ಅಂತ ಇದೆ. ಆಲ್ ಅಂದರೆ ಎಲ್ಲ, ನನ್ ಅಂದರೆ ಏನೂ ಇಲ್ಲ ಅಂತ. ಓಕೆ, ಬ್ರೈಟ್ ಅಂತ ಇದೆ. ಬ್ರೈಟ್ ಏನಾಗುತ್ತೆ ನಿಮಗೆ? ಸೊ ಬ್ರೈಟ್ ಏನಾಗುತ್ತೆ ಸ್ನೇಹಿತರೆ? ಬ್ರೈಟ್. ಓಕೆ, ಸೊ ಬ್ರೈಟ್ ಏನಾಗುತ್ತೆ ಅಂದರೆ ಡಲ್ ಆಗುತ್ತೆ ಅಲ್ವಾ? ಸೊ ಬ್ರೈಟ್ ಶರ್ಟ್, ಡಲ್ ಶರ್ಟ್. ಓಕೆ, ಸೊ ನೌ ಎವರ್ ಎವ್ರಿವೇರ್. ಓಕೆ, ನೌ ವೇರ್ ಎವ್ರಿವೇರ್, ನೌವೇರ್ ಎವ್ರಿವೇರ್ ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಬನ್ನಿ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ. ನೋಡಿ, ಇಲ್ಲಿಗೆ ಆಲ್ಮೋಸ್ಟ್ 6th ಸ್ಟ್ಯಾಂಡರ್ಡ್ ಬುಕ್ ಮುಗಿತಾನೆ ಬಂತು ಅನ್ಕೋತೀನಿ. ಎ ಚಾರ್ಟ್ ವಿತ್ ಅ ಗ್ರಾಸ್ ಓಪರ್ ಅಂತಕ್ಕಂಥದ್ದು ಒಂದು ಪ್ರೋಸ್ ಇದೆ. ನೋಡೋಣ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಲೆಸನ್ ಸಂಬಂಧಪಟ್ಟಿದ್ದ ಕ್ವಶನ್ಸ್ ಇದೆ. ಸೊ ಇದನ್ನೆಲ್ಲ ಸ್ಕಿಪ್ ಮಾಡ್ತಾ ಹೋಗೋಣ ನಾವು. ಓಕೆ, ಸೊ ಎಲ್ಲಿ ಗ್ರಾಮರ್ ಪಾರ್ಟ್ ಬರುತ್ತೆ ಅದು ಮಾತ್ರ ನಮಗೆ ಬೇಕಾಗಿರೋದು. ಸೊ ಇದು ಕೂಡ ಸ್ನೇಹಿತರೆ ಲೆಸನ್ ಸಂಬಂಧಪಟ್ಟಿದೆ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸು ಅದು ಲೆಸನ್ ಸಂಬಂಧಪಟ್ಟಿದೆ. ಸೊ ದಿಸ್ ಈಸ್ ದ, ನೋಡಿ ಇವೆಲ್ಲ GPT-ಯಲ್ಲಿ ಬರ್ತವೆ. ನಿಮಗೆ ಪಿಕ್ಚರ್ ಕೊಟ್ಟು ನೀವು ಡಿಸ್ಕ್ರೈಬ್ ಮಾಡಬೇಕಾಗತ್ತೆ. ನೋಡಿ, ದ ಫ್ಲೈ ಅಂತ ಪೋಯಮ್ ಇದೆ. ದ ಫ್ಲೈ ಪೋಯಮ್ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇದು ಕೂಡ ಏನಾಗಿದೆ ಅಂದರೆ ಇಟ್ ಈಸ್ ಫ್ಲೈಯಿಂಗ್ ಅರೌಂಡ್ ದ ಡ್ಯಾಶ್, ಅಂದರೆ ಇದು ಕೂಡ ಲೆಸನ್ ಪೋಯಮ್ಗೆ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಯಾವುದೇ ಕೆಲಸ ಇಲ್ಲ. ಓಕೆ, ಎಸ್ ನೋಡಿ. ಓಕೆ, ದಿಸ್ ಈಸ್ ದ ಪ್ರೀ ಪೊಸಿಷನ್. ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಇದು ಗ್ರಾಮರ್ ಪಾರ್ಟ್ಗೆ ಸಂಬಂಧಪಟ್ಟಿರೋದ್ರಿಂದ ದ ಫ್ಲೈ ಈಸ್ ಲ್ಯಾಂಡಿಂಗ್ ಡ್ಯಾಶ್ ಮೈ ಪಿಲ್ಲೋ. ದ ಫ್ಲೈ ಈಸ್, ನೋಡಿ ಏನಿದೆ? ದ ಫ್ಲೈ ಈಸ್ ಲ್ಯಾಂಡಿಂಗ್ ಡ್ಯಾಶ್ ಮೈ ಪಿಲ್ಲೋ. ಇನ್ಸೈಡಾ, ಇನ್ನ, ಆನ ಅಂತ ನೀವು ಇಲ್ಲಿ ಕಂಡುಹಿಡಬೇಕಾಗತ್ತೆ. ನೋಡಿ, ಹೇಳಿ ನೋಡೋಣ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಸೊ ಪ್ರಿಪೊಸಿಷನ್ ನೆನಪಿದೆಯಾ ಅಥವಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ನೋಡಿ. ಸೊ ಇಲ್ಲೇನಾಗುತ್ತೆ? ಇನ್ನಾಗುತ್ತಾ? ದ ಫ್ಲೈ ಈಸ್ ಲ್ಯಾಂಡಿಂಗ್ ಡ್ಯಾಶ್ ಮೈ ಪಿಲ್ಲೋ ಅಂದರೆ ಲ್ಯಾಂಡ್ ಆಯಿತು. ಎಲ್ಲಿ ಲ್ಯಾಂಡ್ ಆಯಿತು? ಆನ್ ದ ಪಿಲ್ಲೋನಾ? ಆನ್ ದ ಪಿಲ್ಲೋ ಅಲ್ವಾ? ಸೊ ಅವ್ನು ಮಲಗಿರೋ ಪಿಲ್ಲೋ ಮೇಲೆ ಬಂದು ಏನು ಕೂತ್ಕೊಂಡಿದೆ? ಸೊ ಇನ್ಸೆಕ್ಟ್ ಕೂತ್ಕೊಂಡಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ಫ್ಲೈ ಈಸ್ ಲುಕ್ಕಿಂಗ್ ಡ್ಯಾಶ್ ಮೈ ಐಬಾಲ್. ಓಕೆ, ಸೊ ನೀವು ಬಟರ್ಫ್ಲೈ ನೋಡುವಾಗ ನಿಮ್ಗೆ ಅದು ಎಲ್ಲಿ ಕಾಣಿಸುತ್ತೆ, ಎಲ್ಲಿ ಶೋ ಆಗುತ್ತೆ, ಎಲ್ಲಿ ನೀವು ನೋಡ್ಬೋದು ಅಂತಂದರೆ ನಮ್ಮ ಕಣ್ಣಿನ ಏನು ಕಪ್ಪು ಗುಡ್ಡೆ ಇರುತ್ತಲ್ವ ಅದ್ರ ಒಳಗಡೆ ಕಾಣಿಸುತ್ತೆ. ಸೊ ಹಾಗಾಗಿ ಅಲ್ಲಿ ಏನು ಬರುತ್ತೆ? ಇನ್ ಬರುತ್ತೆ. ಇಲ್ಲಿ ಆನ್ ಬರುತ್ತೆ, ಇಲ್ಲಿ ಇನ್ ಬರುತ್ತೆ. ಓಕೆ, ಸೊ ನೋಡಿ, ಥರ್ಡ್ ಕ್ವಶನ್ ಅಥವಾ ಸಿ ಕ್ವಶನ್ ನೋಡಿ. ಇಟ್ ಈಸ್ ಡ್ಯಾಶ್ ದ ವಿಂಡೋ ಪ್ಯಾನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಬರುತ್ತೆ? ಅಗೇನ್ ಆನ್ ಅಂತ ಬರುತ್ತೆ. ದೇರ್ ಈಸ್ ಎ ಫ್ಲೈ ಡ್ಯಾಶ್ ಮೈ ಬೆಡ್ರೂಮ್. ಓಕೆ, ದೇರ್ ಈಸ್ ಎ ಫ್ಲೈ ಡ್ಯಾಶ್ ಮೈ ಬೆಡ್ರೂಮ್. ಬೆಡ್ರೂಮ್ ಅಂತಕ್ಕಂಥದ್ದು ಹೊರಗಡೆ ಇರುತ್ತಾ? ಇನ್ಸೈಡ್ ಇರುತ್ತಲ್ವಾ? ಸೊ ಆ ಒಂದು ಏನು ಬೆಡ್ರೂಮ್ ಇದೆ, ಆ ಬೆಡ್ರೂಮ್ನ ಒಳಗಡೆ ಏನು ಬಂದಿದೆ ಅಂತೆ? ಫ್ಲೈ ಬಂದಿದೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಏನಿದೆ? ಇದು ಕೂಡ ನಮಗೆ ಸಂಬಂಧಪಟ್ಟಿಲ್ಲ. ನೋಡಿ, ಆಲ್ಮೋಸ್ಟ್ ನಿಮಗೆ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ.
ಸೊ 6th ಲೆಸನ್ ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ. ಇದೊಂದು ಗಾದೆ ಅಥವಾ ಇದೊಂದು ಏನಂತಾರೆ, ನಾವಿವಾಗ ಮನಸ್ಸಿದ್ದರೆ ಮಾರ್ಗ ಅಂತ ಕರಿತೀವಲ್ವಾ, ಸೊ ಆ ಥರ. ಓಕೆ ನೋಡಿ ನೆಕ್ಸ್ಟ್ ಕ್ವಶನ್. ಸೊ ಈ ಒಂದು ನೆಕ್ಸ್ಟ್ ಒಂದು ವಿಡಿಯೋಲ್ಲಿ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಓಕೆ, ಸೊ ಇನ್ನೂ ಎಷ್ಟು ಲೆಸನ್ಸ್ ಇದೆ ಅಷ್ಟು ಇನ್ನೊಂದು ವಿಡಿಯೋಲಿ ಮುಗಿಸ್ಬಿಡೋಣ. ಇದೇನಿದೆಯಲ್ವಾ, ಸೊ 6th ಲೆಸನ್ ಫುಲ್ LBಯನ್ನು ಮುಗಿಸ್ಬಿಡೋಣ. ಯಾಕಂದರೆ ತುಂಬಾ ನಾನು ನಿಮ್ಗೆ ಈಗ ಸ್ಕಿಪ್ ಮಾಡಿ ತೋರಿಸ್ತಾನೆ ಇದ್ದೀನಿ. ಕಡಿಮೆ ಒಂದು ಗ್ರಾಮರ್ ಪಾರ್ಟ್ ಇದೆ. ಆಲ್ಮೋಸ್ಟ್ ಲೆಸನ್ ಸಂಬಂಧಪಟ್ಟಿದ್ದು 80% ಆದರೆ ಒಂದು 20% ಒಂದು ಲೆಸನಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ. ಸೊ 20% ಮಾತ್ರ ಗ್ರಾಮರ್ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಒಂದೇ ವಿಡಿಯೋಲಿ ನೆಕ್ಸ್ಟ್ ವಿಡಿಯೋಲಿ ಏನು ಮಾಡ್ತೀನಿ ಅಂದರೆ ಇಡೀ 6th ಲೆಸನ್ನ ನಿಮಗೆ ಮುಗಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ, 7th ಕ್ಲಾಸ್ಗೆ ಸ್ಟಾರ್ಟ್ ಮಾಡೋಣ. ಯಾಕಂದರೆ ನಂದು ಬ್ಯಾಟ್ರಿ ತುಂಬ ಡೌನ್ ಇದೆ. ಇಲ್ಲಿ ನೋಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ನಿಮಗೆ 5 ಅಷ್ಟೇ ಇದೆ. ಸೊ ಹಂಗಾಗಿ ಸೊ ನೆಕ್ಸ್ಟ್ ವಿಡಿಯೋಲಿ ಏನು ಮಾಡೋಣ, ಆಲ್ಮೋಸ್ಟ್ ನೆಕ್ಸ್ಟ್ 1 ವಿಡಿಯೋ ಅಥವಾ 2 ವಿಡಿಯೋಲಿ ಇಡೀ 6th LBA ಕ್ವಶನ್ನ ಮುಗಿಸ್ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏನೇ ನಿಮ್ಮ ಡೌಟ್ಸ್ ಇದ್ದರೂ ಕೂಡ ಏನು ಮಾಡಬೇಕು, ಕಮೆಂಟ್ ಮೂಲಕ ತಿಳಿಸ್ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.